Hello everyone, I am Santosh. Today we are going to discuss the very important topic in DBMS, that is about join operations. ಅದರಲ್ಲಿ ನಾವು ಔಟರ್ ಜಾಯಿನ್ ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ we are going to learn about right outer join. ಓಕೆ, ಫಸ್ಟ್ ಆಫ್ ಆಲ್ ಜಾಯಿನ್ ಆಪರೇಷನ್ಸ್ ನಾವು ಯಾಕೆ ಸ್ಟಡಿ ಮಾಡ್ತಾ ಇದ್ವಿ? ಬಿಕಾಸ್ ಇಫ್ ದೇರ್ ಆರ್ ಟೂ ಟೇಬಲ್ಸ್, ಎರಡು ಟೇಬಲ್ ಇದ್ದರೆ ಡೇಟಾಬೇಸಲ್ಲಿ ಅದರಲ್ಲಿರೋ ಸಮ್ ಇನ್ಫಾರ್ಮೇಷನ್ ಒಂದು ಟೇಬಲಲ್ಲಿರುತ್ತೆ, ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಇನ್ನೊಂದು ಟೇಬಲಲ್ಲಿರುತ್ತೆ. ಆವಾಗ ಜಾಯ್ನಿಂಗ್ ಈಸ್ ನೆಸೆಸರಿ. ಆ್ಯಂಡ್ ಹೌ ಯು ಆರ್ ಗೋಯಿಂಗ್ ಟು ಜಾಯಿನ್? ವಿತ್ ದ ಹೆಲ್ಪ್ ಆಫ್ ಕಾಮನ್ ಎಟ್ರಿಬ್ಯೂಟ್. ಒಂದು ಕಾಮನ್ ಎಟ್ರಿಬ್ಯೂಟ್ ತೊಗೊಂಡು ಜಾಯಿನ್ ಮಾಡ್ತೀವಿ. ಓಕೆ, ಆ್ಯಂಡ್ ಅದರಲ್ಲಿ ಸಮ್ ಟೈಪ್ಸ್ ನಾವು ಸ್ಟಡಿ ಮಾಡ್ತಾ ಇದ್ವಿ. ಅದರಲ್ಲಿ ವಿ ಹ್ಯಾವ್ ಲರ್ನ್ಟ್ ಇನ್ನರ್ ಜಾಯಿನ್. ಇನ್ನರ್ ಜಾಯಿನ್ ಅಂದರೆ ಏನು? ಎರಡು ಟೇಬಲಲ್ಲಿ ಯಾವುದು ರೋಸ್ ಮ್ಯಾಚ್ ಆಗ್ತಾ ಇರ್ತಾವೋ ಅದನ್ನಷ್ಟೇ ನಾವು ರಿಸಲ್ಟಲ್ಲಿ ಪಡ್ಕೋತೀವಿ. ದಟ್ ಈಸ್ ವಾಟ್ ಇನ್ನರ್ ಜಾಯಿನ್. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಔಟರ್ ಜಾಯಿನ್ನಲ್ಲಿ ಏನು ಮಾಡ್ತೀವಿ? ಯಾವ ಮ್ಯಾಚ್ ಆಗ್ತವೆ ಪ್ಲಸ್ ಯಾವ್ದು ಮ್ಯಾಚ್ ಆಗೋದಿಲ್ಲ, ಎರಡೂ ಡೇಟಾ ಇಲ್ಲಿ, ಎರಡೂ ರೋಸ್ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಮ್ಯಾಚ್ ಆಗೋ ಡೇಟಾ ಡೈರೆಕ್ಟಾಗಿ ಮ್ಯಾಚ್ ಆಗಿ ಡಿಸ್ಪ್ಲೇ ಆಗ್ತವೆ, ಮ್ಯಾಚ್ ಆಗದೇ ಇರೋ ಡೇಟಾ ಕೂಡ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಯಾವುದು ರೋಸ್ ಮ್ಯಾಚ್ ಆಗೋದಿಲ್ವೋ ಅವು ನಲ್ಲಿಂದ ಫಿಲ್ ಆಗಿರ್ತವೆ. ಓಕೆ, ಫಸ್ಟ್ ಐ ರೈಟ್ ಅಬೌಟ್ ರೈಟ್ ಔಟರ್ ಜಾಯಿನ್. ಆಲ್ರೆಡಿ ನಾವು ಲೆಫ್ಟ್ ಔಟರ್ ಜಾಯಿನ್ ನೋಡಿದ್ವಿ, ಅದರದ್ದೇ ಅದರ್ ಪಾರ್ಟ್ ಇದು ಸೇಮ್. ಓಕೆ, ರೈಟ್ ಔಟರ್ ಜಾಯಿನ್, ರೈಟ್ ಔಟರ್ ಜಾಯಿನ್. ಇನ್ನರ್ ಅಂದರೆ ಮ್ಯಾಚ್ ಡೇಟಾ, ಔಟರ್ ಅಂದರೆ ಮ್ಯಾಚ್ ಪ್ಲಸ್ ನಾನ್ ಮ್ಯಾಚ್ ಡೇಟಾ, ಎರಡೂ ಡೇಟಾ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ರೈಟ್ ಔಟರ್ ಜಾಯಿನ್ ರಿಟರ್ನ್ಸ್ all the rows from right table. ಎರಡು ಟೇಬಲ್ ಇದಾವೆ ಅಂತ ತಿಳ್ಕೊಳ್ಳಿ. ಒಂದು ಟೇಬಲ್ ಲೆಫ್ಟ್ ಸೈಡ್ ಇದೆ, ಇನ್ನೊಂದು ರೈಟ್ ಸೈಡ್ ಇದೆ. ರೈಟ್ ಟೇಬಲಲ್ಲಿರೋ ಎಲ್ಲ ಡೇಟಾನು ಡಿಸ್ಪ್ಲೇ ಆಗ್ತವೆ. ರೈಟ್ ಟೇಬಲ್ ಆ್ಯಂಡ್ ಮ್ಯಾಚಿಂಗ್ ರೋಸ್ ಫ್ರಾಮ್ ಲೆಫ್ಟ್ ಟೇಬಲ್. ಅಂದ್ರೇನು? ರೈಟ್ ಟೇಬಲಲ್ಲಿರೋ ಎಲ್ಲ ಡೇಟಾನು ಎಲ್ಲ ರೋಸು ಡಿಸ್ಪ್ಲೇ ಆಗ್ತವೆ, ಬಟ್ ಲೆಫ್ಟ್ ಟೇಬಲಲ್ಲಿ ಓನ್ಲಿ ಮ್ಯಾಚಿಂಗ್ ರೋಸ್ ಮಾತ್ರ ಡಿಸ್ಪ್ಲೇ ಆಗ್ತವೆ. ಆ್ಯಂಡ್ ಯಾವುದು ಮ್ಯಾಚ್ ಆಗ್ತಾ ಇರೋದಿಲ್ವೋ, ವೆಲ್ ರೈಟ್ ನಾನ್ ಮ್ಯಾಚಿಂಗ್ ರೋಸ್ ಆರ್ ಫಿಲ್ಡ್ ವಿತ್ ನಲ್. ಯಾವ್ದು ಮ್ಯಾಚ್ ಆಗ್ತಿರೋದಿಲ್ಲೋ ಅವು ಡಿಸ್ಪ್ಲೇ ಆಗ್ತವೆ, ಬಟ್ ಅಲ್ಲಿ ನಲ್ಲಿಂದ ಇಂಡಿಕೇಟ್ ಆಗುತ್ತೆ. ಅದರ ಅರ್ಥ ಏನು? ಮ್ಯಾಚ್ ಆಗಿಲ್ಲ ಅಂತ ಅರ್ಥ. ಓಕೆ, ಯಾವ್ದು ಮ್ಯಾಚ್ ಆಗಿಲ್ಲ ಅದು ಡಿಸ್ಪ್ಲೇ ಆಗುತ್ತೆ, ಪ್ಲಸ್ ಅಲ್ಲಿ ಏನಾಗುತ್ತೆ? ನಲ್ಲಿಂದ ಇಂಡಿಕೇಶನ್ ಆಗುತ್ತೆ. ಓಕೆ, ಸಿ ರೈಟ್ ಔಟರ್ ಜಾಯಿನ್ ನಾವು ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗ ಯೂಸ್ ಮಾಡ್ತೀರಿ? ಯಾವಾಗ ರೈಟ್ ಟೇಬಲಲ್ಲಿರೋ ಇನ್ಫಾರ್ಮೇಷನ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಮತ್ತು ಆ ಇನ್ಫಾರ್ಮೇಷನ್ ಇರೇಸ್ ಆಗಬಾರ್ದು, ಅಥವಾ ಯಾವುದೇ ಒಂದು ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು, ಅದನ್ನು ನಾವು ಪ್ರಿಸರ್ವ್ ಮಾಡೋರಿದ್ವಿ ಅಂದರೆ ವಿ ಶುಡ್ ಗೋ ಫಾರ್ ರೈಟ್ ಔಟರ್ ಜಾಯಿನ್. ಓಕೆ, ಐ ವಿಲ್ ರೈಟ್ ರೈಟ್ ಔಟರ್ ಜಾಯಿನ್, ಶಾರ್ಟ್ ಆಗಿ ಬರೆದಿದ್ದೀನಿ. ಈಸ್ ಯೂಸ್ಡ್ ವೆನ್ the right table is more important. The right table is more important and must be fully reserved. Must be fully ಪ್ರಿಸರ್ವ್ ಮಾಡೋರಿದ್ವಿ ನಾವು ಅಂದರೆ ಅದರಲ್ಲಿರೋ ಯಾವ ರೋಸು ಮಿಸ್ ಆಗಬಾರ್ದು. ಆವಾಗ ವಿ ಶುಡ್ ಗೋ ಫಾರ್ ರೈಟ್ ಔಟರ್ ಜಾಯಿನ್. ಆ್ಯಂಡ್ ರೈಟ್ ಔಟರ್ ಜಾಯಿನ್ ನೆವರ್ ಲೂಸಸ್ ಡೇಟಾ ಫ್ರಾಮ್ ದಿ ರೈಟ್ ಟೇಬಲ್. ಯಾಕಂದರೆ ನಾವು ಪ್ರಿಸರ್ವ್ ಮಾಡ್ತೀವಿ. ರೈಟ್ ಔಟರ್ ಜಾಯಿನ್ ಆದ ತಕ್ಷಣ
ರೈಟ್ ಟೇಬಲಲ್ಲಿರೋ ಎಲ್ಲ ರೋಸು ನಮಗೆ ಸಿಗ್ತವೆ. ಬಟ್ ಲೆಫ್ಟ್ ಟೇಬಲಲ್ಲಿ ಯಾವ ಮ್ಯಾಚ್ ಆಗ್ತವೆ ಅವಷ್ಟೇ ಸಿಗ್ತವೆ. ಮ್ಯಾಚ್ ಆಗದೇ ಇರೋ ಡೇಟಾ ಅಥವಾ ರೋಸ್ ನಲ್ಲಿಂದ ಫಿಲ್ ಆಗಿರ್ತವೆ. ಓಕೆ, ರೈಟ್ ಔಟರ್ ಜಾಯಿನ್ ನೆವರ್ ಲೂಸಸ್ ಡೇಟಾ from the right table ಮೀನ್ಸ್ ರೈಟ್ ಟೇಬಲಲ್ಲಿರೋ ಡೇಟಾ ಯಾವುದು ಮಿಸ್ ಆಗೋದಿಲ್ಲ, ಪ್ರಿಸರ್ವ್ ಆಗಿರುತ್ತೆ. ಓಕೆ, ಲೆಟ್ ಅಸ್ ಸಿ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋ ತನಕ ನಮಗಿದು ಅರ್ಥ ಆಗೋದಿಲ್ಲ. ಓಕೆ, ಐ ವಿಲ್ ಟೇಕ್ 2 ಟೇಬಲ್ಸ್. ಒನ್ ಟೇಬಲಲ್ಲಿ ಸ್ಟೂಡೆಂಟ್ ಡೇಟಾ ಇದೆ ಆ್ಯಂಡ್ ಇದು ಫಸ್ಟ್ ಟೇಬಲ್ ಇರೋದ್ರಿಂದ ಲೆಫ್ಟ್ ಅಂತ ತಿಳ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಪ್ಲೇಸಲ್ಲಿ ವಿ ಹ್ಯಾವ್ ಕೋರ್ಸ್ ಟೇಬಲ್. ಇದು ರೈಟ್ ಸೈಡ್ ಇದೆ, ರೈಟ್ ಟೇಬಲ್ ಅಂತ ಇಂಡಿಕೇಟ್ ಮಾಡೋಣ. ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಡೇಟಾ ಸ್ಟೋರ್ ಮಾಡಿದ್ದಾರೆ? ರೋಲ್ ನಂಬರ್, ನೇಮ್ ಆ್ಯಂಡ್ ಕೋರ್ಸ್ ಐ ಡಿ. ಓಕೆ, ದೇರ್ ಆರ್ 2 ಸ್ಟೂಡೆಂಟ್ಸ್, 1 and 2. 1 is ಅಮಿತ್. ಇವರು ಯಾವುದು ಕೋರ್ಸ್ ಆಪ್ಟ್ ಮಾಡಿದ್ದಾರೆ ಅದು ಇಲ್ಲಿರುತ್ತೆ, ಕೋರ್ಸ್ ಐ ಡಿ, ಕೋರ್ಸ್ ನೇಮ್. ಓಕೆ, ದೇರ್ ಆರ್ 3 ಕೋರ್ಸಸ್. ಒಂದನೇದ್ದು ಎ ಐ ಅಂತ ಒಂದು ಕೋರ್ಸ್ ಇದೆ, ಆ್ಯಂಡ್ ವಿ ಹ್ಯಾವ್ DBMS ಕೋರ್ಸ್ ಆ್ಯಂಡ್ ವಿ ಹ್ಯಾವ್ ಪೈಥಾನ್. ಓಕೆ, ಈಗ ಅಮಿತ್ ಅವರು ಯಾವ ಕೋರ್ಸ್ ಆಪ್ಟ್ ಮಾಡಿದ್ದಾರೆ? DBMS. ಅದೇ ಥರ ಅನದರ್ ಸ್ಟೂಡೆಂಟ್ ಈಸ್ ದೇರ್, ಸಂತೋಷ್. He has opt AI course. And another student is there, or let us drop this. ಈ 2 ಸ್ಟೂಡೆಂಟ್ಸ್ ಮಾತ್ರ ಇದ್ದಾರೆ, 3 ಕೋರ್ಸಸ್ ಇದ್ದಾವೆ. ಓಕೆ, ಯಾವ ಕೋರ್ಸ್ ಆಪ್ಟ್ ಆಗಿಲ್ಲ? ಪೈಥಾನ್ ಕೋರ್ಸ್ ಆಪ್ಟ್ ಆಗಿಲ್ಲ. ನೀವು ನೋಡ್ರಿ, ಇನ್ನರ್ ಜಾಯಿನ್ ಮಾಡಿದ್ರಿ ಅಂದರೆ ಏನಾಗ್ತಿತ್ತು? ಓನ್ಲಿ ಮ್ಯಾಚಿಂಗ್ ಡೇಟಾ ಮಾತ್ರ ನಮಗೆ ಸಿಗ್ತಿತ್ತು. ಅಂದರೆ ಅಮಿತ್ DBMS ತೊಗೊಂಡಿದ್ದಾರೆ, ಸಂತೋಷ್ AI ತೊಗೊಂಡಿದ್ದಾರೆ ಅಂತ ಗೊತ್ತಾಗ್ತಿತ್ತು. ಬಟ್ ಔಟರ್ ಜಾಯಿನಲ್ಲಿ ಯಾವ ಮ್ಯಾಚ್ ಆಗೋದಿಲ್ಲೋ ಅವು ಕೂಡ ಡಿಸ್ಪ್ಲೇ ಆಗ್ತವೆ. ಅಂದರೆ ಪೈಥಾನ್ ಕೂಡ ಡಿಸ್ಪ್ಲೇ ಆಗುತ್ತೆ, ಬಟ್ ಇಟ್ ಈಸ್ ಫಿಲ್ಡ್ ವಿತ್ ನಲ್ ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಮ್ಯಾಚಿಂಗ್ ಡೇಟಾ. ಯಾವುದು ಮ್ಯಾಚಿಂಗ್ ಡೇಟಾ ಇಲ್ಲ. ಹಾಗಂದರೆ ರೈಟ್ ಔಟರ್ ಜಾಯಿನ್ದು ರಿಸಲ್ಟ್ ಏನು ಬರುತ್ತೆ ಅಂತ ನೋಡೋಣ. ಆ್ಯಂಡ್ ಹೌ ಇಟ್ ಈಸ್ ಇಂಡಿಕೇಟೆಡ್, ಅದನ್ನು ಹೆಂಗೆ ಇಂಡಿಕೇಟ್ ಮಾಡ್ತಾರೆ? ಬರೀರಿ ಹಿಂಗೆ, ಸ್ಟೂಡೆಂಟ್ ರೈಟ್ ಜಾಯಿನ್ ಅಂದರೆ ಈ ಥರ ರೈಟ್ ಸೈಡ್ ಈ ಸಿಂಬಾಲ್ ಬರುತ್ತೆ, ಕೋರ್ಸ್. ಓಕೆ, ನಾನು ಮೊದಲೇ ಹೇಳಿದಾಗೆ ಜಸ್ಟ್ ಸಿ ದ ಡೆಫಿನಿಷನ್ ವಾಟ್ ಇಟ್ ಈಸ್. ರೈಟ್ ಔಟರ್ ಜಾಯಿನ್ ರಿಟರ್ನ್ಸ್ ಆಲ್ ದಿ ರೋಸ್ ಫ್ರಮ್ ರೈಟ್ ಟೇಬಲ್. ರೈಟ್ ಟೇಬಲಲ್ಲಿರೋ ಎಲ್ಲ ಡೇಟಾ ಬಂದ್ಬಿಡುತ್ತೆ. ಅದನ್ನು ಮೊದಲು ನೀವು ಬರ್ಕೋತಿದ್ರೆ ಬರ್ಕೋರಿ. ಓಕೆ, ಫಸ್ಟ್ ನಾನು ರೈಟ್ ಟೇಬಲಲ್ಲಿರೋ ಎಲ್ಲ ಡೇಟಾ ಬರೆದು ಬಿಡ್ತೀನಿ. CID, CNAME. ದೇರ್ ಆರ್ 3 ಕೋರ್ಸಸ್. ರೈಟ್ ಟೇಬಲಲ್ಲಿ ಯಾವ ರೋಸು ಮಿಸ್ ಆಗಬಾರ್ದು. ಆಲ್ ದ ಡೇಟಾ ವಿಲ್ ಬಿ ದೇರ್. ಓಕೆ, ಬಟ್ ಲೆಫ್ಟ್ ಟೇಬಲಲ್ಲಿ ಓನ್ಲಿ ಮ್ಯಾಚಿಂಗ್ ಡೇಟಾ ಮಾತ್ರ ಇರುತ್ತೆ ಅಂತ ಹೇಳ್ತಾರೆ. ಹಾಗಂದರೆ ಈ 11 ಕೋರ್ಸ್ ಆಪ್ಟ್ ಮಾಡಿದವ್ರು ಯಾರು, ಅವ್ರ ಹೆಸರೇನು, ನೇಮ್ ಪ್ರಿಂಟ್ ಮಾಡೋಣ. ಇವನ್ ಅವ್ರದ್ದು ರೋಲ್ ನಂಬರ್ ಪ್ರಿಂಟ್ ಮಾಡೋಣ. 11 ತೊಗೊಂಡವ್ರು ಯಾರು, ಅವ್ರ ಹೆಸರೇನು, ಸಂತೋಷ್. ಆ್ಯಂಡ್ ಅವ್ರದ್ದು ರೋಲ್ ನಂಬರ್ ಎಷ್ಟು? 2. ಓಕೆ, ದೆನ್ ಈ 12 DBMS ಕೋರ್ಸ್ ಆಪ್ಟ್ ಮಾಡಿದವರು ಅವ್ರ ಹೆಸರೇನು, ಅಮಿತ್. ಆ್ಯಂಡ್ ಅವ್ರದ್ದು ರೋಲ್ ನಂಬರ್ ಎಷ್ಟು? 1. ಬಟ್ 13 ಕೋರ್ಸ್ ಅಥವಾ ಪೈಥಾನ್ ಕೋರ್ಸ್ ಆಪ್ಟ್ ಮಾಡಿದವರು ಯಾರಾದರೂ ಇದ್ದಾರಾ? ಇಲ್ಲ ಅಂದರೂ ಅದು ಡಿಸ್ಪ್ಲೇ ಆಯ್ತಲ್ಲ. ನಾನ್ ಮ್ಯಾಚಿಂಗ್ ಡೇಟಾ ವಿಲ್ ಬಿ ಫಿಲ್ಡ್ ವಿತ್ ನಲ್. ಈ ನಲ್ಲಿಂದ ನಮ್ಗೆ ಏನು ಗೊತ್ತಾಗುತ್ತೆ? ದೇರ್ ಈಸ್ ನೋ ಡೇಟಾ, ದೇರ್ ಈಸ್ ನೋ ಮ್ಯಾಚಿಂಗ್ ಡೇಟಾ. ಅಂದರೆ ಇಲ್ಲಿ ನಾವು ಇದು ಮಿಸ್ಟೇಕ್ ಅಂತ ನಾವು ಹೇಳೋದಿಲ್ಲ. ವಿ ಆರ್ ಗ್ರೇಸ್ಫುಲ್ಲಿ
ಸಾಲ್ವಿಂಗ್ ದಿಸ್ ಕನ್ಫ್ಯೂಷನ್. ಪೈಥಾನ್ ಜಾಗದಲ್ಲಿ ನಲ್ ಬರ್ದಿರೋದ್ರಿಂದ ಏನು ಗೊತ್ತಾಗುತ್ತೆ ನಮಗೆ? ಏನೋ ಸಮಥಿಂಗ್ ಈಸ್ ಮಿಸ್ಸಿಂಗ್ ಆರ್ ಪೆಂಡಿಂಗ್ ಆರ್ ಇನ್ಕರೆಕ್ಟ್ ಇನ್ಫಾರ್ಮೇಷನ್ ನಮಗೆ ಗೊತ್ತಾಗುತ್ತೆ. ಹಾಗಂದ್ರೆ ಪೈಥಾನನ್ನು ಯಾರೂ ಆಪ್ಟ್ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ದಟ್ ಈಸ್ ಗುಡ್ ಥಿಂಗ್. ವಿ ಹ್ಯಾವ್ ಪ್ರಿಸರ್ವ್ಡ್ ರೈಟ್ ಟೇಬಲ್ ಆ್ಯಂಡ್ ಲೆಫ್ಟ್ ಟೇಬಲಲ್ಲಿ ಯಾವ ಮ್ಯಾಚ್ ಆಗ್ತಾವೋ ಅವಷ್ಟೇ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಆ್ಯಂಡ್ ದಿಸ್ ಈಸ್ ಕರೆಕ್ಟ್. ಅರ್ಥ ಆಯ್ತಲ್ಲ? ಸಿಂಪಲ್. ಓಕೆ, ರೈಟ್ ಟೇಬಲ್ ಆ್ಯಸ್ ಇಟ್ ಈಸ್ ಇಡ್ರಿ, ಬಟ್ ಲೆಫ್ಟ್ ಟೇಬಲಲ್ಲಿ ಓನ್ಲಿ ಮ್ಯಾಚಿಂಗ್ ಡೇಟಾ ಮಾತ್ರ ಇಡ್ರಿ. ಮ್ಯಾಚ್ ಆಗದೇ ಇರೋದು ನಲ್ಲಿಂದ ಫಿಲ್ ಮಾಡಬೇಕು. ಓಕೆ, ಹಾಗಂದ್ರೆ ಇದನ್ನು ಎಸ್ ಕ್ಯೂ ಎಲ್ ಹೆಂಗೆ ಬರೀಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ವೆನ್ ಯು ಹ್ಯಾವ್ ಟೂ ಟೇಬಲ್ಸ್, ಈ ಥರ ಎರಡು ಟೇಬಲ್ ನೀವು ಕಡೆ ಇದ್ದಾವೆ, ಅವಾಗ ಎರಡು ಟೇಬಲಲ್ಲಿ ಡೇಟಾ ಹಾಕಿದ್ದೀರಿ ಅಂತ ತಿಳ್ಕೊಳ್ಳಿ. ಈಗ ಹೌ ಟು ರೈಟ್ ಎಸ್ ಕ್ಯೂ ಎಲ್ ಕ್ವೆರಿ ಫಾರ್ ದಿಸ್. ಓಕೆ, ಲೆಟ್ ಅಸ್ ರೈಟ್. ಎಲ್ಲ ಡೇಟಾ ಡಿಸ್ಪ್ಲೇ ಮಾಡ್ತಿದ್ದೀರಲ್ಲ, ಅದಕ್ಕೆ ಏನು ಮಾಡಿರಿ, ಸೆಲೆಕ್ಟ್ ಸ್ಟಾರ್ ಫ್ರಾಮ್. ಯಾವ್ಯಾವ ಟೇಬಲ್ ಇದ್ದಾವೆ? ಸ್ಟೂಡೆಂಟ್ ಆ್ಯಂಡ್ ಕೋರ್ಸ್. ಸ್ಟೂಡೆಂಟ್ ಬರೀರಿ, ರೈಟ್ ಔಟರ್ ಜಾಯಿನ್, ರೈಟ್ ಸ್ಪೇಸ್ ಔಟರ್ ಸ್ಪೇಸ್. ಎದರ ಮೇಲೆ ರೈಟ್ ಔಟರ್ ಜಾಯಿನ್ ಮಾಡ್ತಿದ್ದೀರಿ? ಕೋರ್ಸ್. ಕೋರ್ಸ್ ಏನು ಯೂಸ್ ಮಾಡಿ ನೀವು ಜಾಯಿನ್ ಮಾಡಿದಿರಿ? ಯಾವುದು ಕಾಮನ್ ಅಟ್ರಿಬ್ಯೂಟ್? ಯಾವುದು? CID. ಯೂಸಿಂಗ್ ಅಂತ ಬರೆದು ಬ್ರ್ಯಾಕೆಟಲ್ಲಿ CID ಅಂತ ಬರಿಬೇಕು. ದಿಸ್ ಈಸ್ ಕರೆಕ್ಟ್. ಎರಡು ಟೇಬಲಲ್ಲಿ ಯಾವ್ದು ಕಾಮನ್ ಕಾಲಮ್ ಇದೆನೋ ಅದರಿಂದನೇ ನೀವು ಜಾಯಿನ್ ಮಾಡೋಕ್ಕೆ ಸಾಧ್ಯ, ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್. ಅದಕ್ಕೆ ಯೂಸಿಂಗನ್ನು ವರ್ಡ್ ಯೂಸ್ ಮಾಡಬೇಕು. ಬ್ರ್ಯಾಕೆಟಲ್ಲಿ ಯಾವ ಕಾಲಮ್ ಅಂತ ಬರೀರಿ. ಓಕೆ, ನೆಕ್ಸ್ಟ್. ಅಥವಾ ಇದೇ ಇನ್ನೊಂದು ವೇನಲ್ಲಿ ಕೂಡ SQL ಸ್ಟೇಟ್ಮೆಂಟ್ ಬರೀಬಹುದು. ಅದ್ಯಾವುದು ಅಂತ ನೋಡೋಣ. ಹೆಂಗೆ ಬರೀತೀರಿ? ಆಲ್ರೆಡಿ ಇವನು ಲೆಫ್ಟ್ ಔಟರ್ ಜಾಯಿನ್ ಸ್ಟಡಿ ಮಾಡಿದ್ರಿ ಅಂದರೆ ಗೊತ್ತಿರುತ್ತೆ. ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್, ರೈಟ್ ಔಟರ್ ಜಾಯಿನ್, ರೈಟ್ ಔಟರ್ ಜಾಯಿನ್ ಕೋರ್ಸ್. ಆನ್ ಅನ್ನೋದು ವರ್ಡ್ ಯೂಸ್ ಮಾಡ್ಬೋದು ನೀವು. ಆನ್ ಸ್ಪೇಸ್ ಕೊಟ್ಟು, ಕೋರ್ಸ್ ಆದಮೇಲೆ ಸ್ಪೇಸ್ ಕೊಟ್ಟು ಆನ್ ಬರೀರಿ. ಸ್ಪೇಸ್ ಎರಡು ಯಾವ್ಯಾವ ಜಾಯಿನ್ ಆಗ್ತವೆ? ಸ್ಟೂಡೆಂಟಲ್ಲಿರೋ CID ಈಸ್ ಈಕ್ವಲ್ ಟು ಕೋರ್ಸಲ್ಲಿರೋ CID. ಈ ಥರನೇ ನೀವು ಬರಿಬೋದು. ಗಾಟ್ ಇಟ್? ಸಿಂಪಲ್. ಅರ್ಥ ಆಯ್ತಲ್ಲ? ಹಂಗಂದರೆ ರೈಟ್ ಔಟರ್ ಜಾಯಿನ್ ಅಂದ್ರೇನು? ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ತವೆ? ಇಟ್ ಪ್ರಿಸರ್ವ್ಸ್ ಆಲ್ ದಿ ರೋಸ್ ಫ್ರಮ್ ರೈಟ್ ಟೇಬಲ್, gives matching rows from left table, fills with null for non-matching rows. ರೈಟ್ ಟೇಬಲ್ ಆ್ಯಸ್ ಇಟ್ ಈಸ್ ಇರುತ್ತೆ. ಲೆಫ್ಟ್ ಟೇಬಲಲ್ಲಿ ಯಾವ ಮ್ಯಾಚ್ ಆಗ್ತಾವೋ ಅಷ್ಟೇ ಡಿಸ್ಪ್ಲೇ ಆಗ್ತವೆ. ಮ್ಯಾಚ್ ಆಗದೇ ಇರೋದು ಡಿಸ್ಪ್ಲೇ ಆಗುತ್ತೆ, ಬಟ್ ದೇ ಆರ್ ಫಿಲ್ಡ್ ವಿತ್ ನಲ್ಲಿಂದ ಫಿಲ್ ಆಗಿರ್ತವೆ. ಗಾಟ್ ಇಟ್? ಬೇಕೆಂದರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓಕೆ, ಲಾಸ್ಟ್ ವಿಡಿಯೋನಲ್ಲಿ ನಾವು ಬೇರೆ ಒಂದು ಎಕ್ಸಾಂಪಲ್ ನೋಡಿದ್ವಿ, ಅದನ್ನು ಇಲ್ಲಿ ಬರಿತೀನಿ. ವಿಚ್ ಹ್ಯಾಸ್ ಡೇಟಾ ಅಬೌಟ್ ಕಸ್ಟಮರ್ಸ್ ಆ್ಯಂಡ್ ಆರ್ಡರ್ಸ್. ಕಸ್ಟಮರ್ ಮತ್ತು ಆರ್ಡರ್ ರಿಲೇಟೆಡ್ ಒಂದು ಟೇಬಲ್ ವಿ ಹ್ಯಾವ್. ಅದರ ಮೇಲೆ ಒಂದು ಎಕ್ಸಾಂಪಲ್ ನೋಡೋಣ, ಅಂದರೆ ನಿಮಗಿನ್ನೂ ಕ್ಲಿಯರ್ ಆಗುತ್ತೆ. ಓಕೆ, ಲೆಟ್ ಅಸ್ ಟೇಕ್ ಟೂ ಟೇಬಲ್ಸ್ ಅಗೇನ್. ಎಕ್ಸಾಂಪಲ್ ಕಸ್ಟಮರ್ ಟೇಬಲ್. ಕಸ್ಟಮರ್ ಟೇಬಲಲ್ಲಿ ಏನೇನು ಡೇಟಾ ಸ್ಟೋರ್ ಮಾಡಿದ್ದಾರೆ? ಕಸ್ಟಮರ್ ID, ಕಸ್ಟಮರ್ ನೇಮ್. ಓಕೆ, ದೇರ್ ಆರ್ 4 customers: Arjun, Meena, Ravi, then we have Kavya. And ಆರ್ಡರ್ಸ್ ಟೇಬಲಲ್ಲಿ ವಿ ಹ್ಯಾವ್ ದಿ ಕಾಲಮ್ಸ್ ಏನೇನಿದ್ದಾವೆ? ಆರ್ಡರ್ ID, OID ಅಂದರೆ ಆರ್ಡರ್ ID,
ಕಾಮನ್ ಕಾಲಮ್ ಅಂತೂ ಇರಲೇಬೇಕು, CID, ಆಮೇಲೆ ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದಾರೆ. ಹಾಗಾದರೆ ದೇರ್ ಆರ್ 4 ಆರ್ಡರ್ಸ್. 101, ದಿಸ್ ಈಸ್ ಆರ್ಡರ್ಡ್ ಬೈ ಅರ್ಜುನ್ 1. ಏನು ಆರ್ಡರ್ ಮಾಡಿದ್ದಾರೆ? ಲ್ಯಾಪ್ಟಾಪ್. ಓಕೆ, ದೆನ್ 102 ಕೋರ್ಸ್ ಕಸ್ಟಮರ್ IDs 2, ಅಂದರೆ ಮೀನಾ ಅವರು ಆರ್ಡರ್ ಮಾಡಿದರೆ ಏನು? ಮೊಬೈಲ್. ದೆನ್ ಆರ್ಡರ್ ನಂಬರ್ 3, ಅಗೇನ್ ಮೀನಾ ಅವರೇ ಆರ್ಡರ್ ಮಾಡಿದ್ದಾರೆ ಟ್ಯಾಬ್ಲೆಟ್. ದೆನ್ ವಿ ಹ್ಯಾವ್ 4th ಆರ್ಡರ್, ಇದನ್ನು ಯಾರು ಆರ್ಡರ್ ಮಾಡಿದ್ದಾರೆ? 5 ಅಂತ ಬಂದಿದೆ. ದಿಸ್ ಈಸ್ ವಾಟ್ ದಿಸ್ ಬ್ರಿಂಗ್ಸ್ ಕನ್ಫ್ಯೂಷನ್. ನೋಡ್ರಿ, 5 ಅಂತ ಬಂದಿದೆ. ಕಸ್ಟಮರ್ ID 5 ಇಲ್ಲವೇ ಇಲ್ಲ. ಅಂದರೆ ಇಂಥವೇನು ಬಂದಿರ್ತಾವೆ ಎರರ್ಸ್ ಅಂತ ಹೇಳಂಗಿಲ್ಲ. ಇವನ್ನ ಮಿಸ್ಸಿಂಗ್ ಡೇಟಾ, ಇನ್ಕರೆಕ್ಟ್ ಇನ್ಫಾರ್ಮೇಷನ್, ಇದನ್ನು ನಾವು ಯೂಸಿಂಗ್ ಜಾಯಿನ್ಸ್ ಸಾಲ್ವ್ ಮಾಡ್ಬೋದು. ಓಕೆ, 5 ಈಸ್ ನಾಟ್ ಎಕ್ಸಿಸ್ಟಿಂಗ್ ಇನ್ ಕಸ್ಟಮರ್ ಟೇಬಲ್ ಅಂದರೂ ಇಲ್ಲಿ ಬಂದಿದೆಯಲ್ಲ, ಅದನ್ನು ಇಲ್ಲಿ ಗ್ರೇಸ್ಫುಲಿ ನಾವು ಸಾಲ್ವ್ ಮಾಡ್ಬೋದು, ಅಥವಾ ಆ ಮಿಸ್ಟೇಕನ್ನು ಇಲ್ಲಿ ಗ್ರೇಸ್ಫುಲಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಹಾಗಂದ್ರೆ ಲೆಟಸ್ ಡೂ ಕಸ್ಟಮರ್ ರೈಟ್ ಔಟರ್ ಜಾಯಿನ್ ಆರ್ಡರ್ಸ್. ನಾನಿಲ್ಲಿ ಬರೀ ಕಸ್ಟಮರ್ ನೇಮ್ ಮತ್ತು ಪ್ರಾಡಕ್ಟ್ ಅಷ್ಟೇ ಡಿಸ್ಪ್ಲೇ ಮಾಡ್ತೀನಿ. ನೋಡಿರಿ, ರೈಟ್ ಸೈಡಲ್ಲಿರೋ ಎಲ್ಲ ಡೇಟಾನು ಬಂದೇ ಬರುತ್ತೆ. ಎಲ್ಲ ಡೇಟಾನಲ್ಲಿ ನಾನು ಒಂದು ಕಾಲಮ್ ಅಷ್ಟೇ ಚೂಸ್ ಮಾಡ್ತೀನಿ, ಅದ್ಯಾವುದು? ಪ್ರಾಡಕ್ಟ್. ಅದನ್ನಷ್ಟೇ ಪ್ರಿಂಟ್ ಮಾಡ್ತೀನಿ. ಪ್ರಾಡಕ್ಟಲ್ಲಿ ಎಲ್ಲ ಬಂದ್ಬಿಡ್ತಾವೆ. ಯಾವ್ಯಾವು? ಲ್ಯಾಪ್ಟಾಪ್, ಮೊಬೈಲ್, ಟ್ಯಾಬ್ಲೆಟ್ ಆ್ಯಂಡ್ ಪ್ರಿಂಟರ್. ಓಕೆ, ನಾನು ಓನ್ಲಿ ಒಂದೇ ಕಾಲಮ್ ಪ್ರಿಂಟ್ ಮಾಡ್ತಿದ್ದೀನಿ. ದಟ್ ಈಸ್ ಓಕೆ. ಸೆಲೆಕ್ಟ್ ಸ್ಟಾರ್ ಬದಲಿ ಸೆಲೆಕ್ಟ್ ಪ್ರಾಡಕ್ಟ್ ಅಂತ ನೀವು ಬರ್ಕೋಬೋದು. ಆ್ಯಂಡ್ ಲೆಫ್ಟ್ ಟೇಬಲಲ್ಲಿ ಯಾವ ಮ್ಯಾಚ್ ಆಗ್ತಾವೆ ಅವು ಡಿಸ್ಪ್ಲೇ ಆಗ್ತವೆ, ಮ್ಯಾಚ್ ಆಗಲಾರ್ದು ಡಿಸ್ಪ್ಲೇ ಆಗ್ತವೆ. ನಾನು ಬರೀ ನೇಮ್ ಅಷ್ಟೇ ಡಿಸ್ಪ್ಲೇ ಮಾಡ್ತಿದ್ದೀನಿ. ಕಸ್ಟಮರ್ ನೇಮ್ ಅಂದರೆ ಈ ಪ್ರಾಡಕ್ಟ್ಸ್ ಯಾವ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಓಕೆ, ಈ ಲ್ಯಾಪ್ಟಾಪ್ ಯಾರು ಆರ್ಡರ್ ಮಾಡಿದ್ದಾರೆ? ಅರ್ಜುನ್. ಇದು ಮ್ಯಾಚಿಂಗ್ ಡೇಟಾ. ಮೊಬೈಲ್ ಯಾರು ಆರ್ಡರ್ ಮಾಡಿದ್ದಾರೆ? ಮೀನಾ. ಇದು ಕೂಡ ಮ್ಯಾಚಿಂಗ್ ಡೇಟಾ. ಟ್ಯಾಬ್ಲೆಟ್ ಯಾರು ಆರ್ಡರ್ ಮಾಡಿದ್ದಾರೆ? ಅಗೇನ್ ಮೀನಾ. ಪ್ರಿಂಟರ್ ಯಾರು ಆರ್ಡರ್ ಮಾಡಿದ್ದಾರೆ? ಮ್ಯಾಚಿಂಗ್ ಡೇಟಾ ಇಲ್ಲ. ಮ್ಯಾಚಿಂಗ್ ಡೇಟಾ ಇರಲಿಲ್ಲ ಅಂದರೆ ಏನಂತ ತಗೊಳುತ್ತದು? ನಲ್. ಇಲ್ಲಿ ಸಿಕ್ತಲ್ಲ ಅದು. ಪ್ರಿಂಟರ್ ಈಸ್ ನಾಟ್ ಆರ್ಡರ್ಡ್ ಬೈ ಎನಿವನ್ ಆ್ಯಂಡ್ ದಟ್ ಈಸ್ ಇಂಡಿಕೇಟೆಡ್ ವಿತ್ ನಲ್. ಗಾಟ್ ಇಟ್? ನಾನು ಎಲ್ಲ ಕಾಲಮ್ಸ್ ಡಿಸ್ಪ್ಲೇ ಮಾಡಲಿಲ್ಲ, ಓನ್ಲಿ ಪ್ರಾಡಕ್ಟ್ ಮತ್ತು ಕಸ್ಟಮರ್ ನೇಮ್ ಅಷ್ಟೇ ಡಿಸ್ಪ್ಲೇ ಮಾಡಿದ್ನಿ. ಆರ್ಡರ್ಸ್ ಟೇಬಲಲ್ಲಿರೋ ಎಲ್ಲ ರೋಸು ಡಿಸ್ಪ್ಲೇ ಮಾಡಬೇಕು. ಎಲ್ಲ ರೋಸ್ ಅಂದರೆ ಲ್ಯಾಪ್ಟಾಪ್, ಮೊಬೈಲ್, ಟ್ಯಾಬ್ಲೆಟ್, ಪ್ರಿಂಟರ್. ಲೆಫ್ಟ್ ಟೇಬಲಲ್ಲಿ ಯಾವ ಮ್ಯಾಚ್ ಆಗ್ತಾವೆ ಅವನಷ್ಟು ಬರೀಬೇಕು. ಮ್ಯಾಚ್ ಆಗದೇ ಇರೋದಲ್ಲಿ ಏನು ಹಾಕಬೇಕು? ನಲ್ ಅಂತ ಇಂಡಿಕೇಟ್ ಮಾಡಬೇಕು. ಆ್ಯಕ್ಚುಲಿ ವಾಟ್ ಇಟ್ ಈಸ್, ಇದನ್ನು ನೋಡಿದರೆ ಏನು ಗೊತ್ತಾಗುತ್ತೆ ನಿಮಗೆ? ಆರ್ಡರ್ಸ್ ವಿದೌಟ್ ಕಸ್ಟಮರ್ಸ್. ವಾಟ್ ಇಟ್ ಈಸ್ ಶೋಯಿಂಗ್? ಆರ್ಡರ್ಸ್ ವಿದೌಟ್ ಕಸ್ಟಮರ್ಸ್. ಯಾವ ಆರ್ಡರ್ಗೆ ಕಸ್ಟಮರ್ಸ್ ಆರ್ಡರ್ ಮಾಡೇ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತಿಲ್ಲಿ. ಪ್ರಿಂಟರ್ ಹ್ಯಾಸ್ ನೋ ಕಸ್ಟಮರ್. ದಿಸ್ ಇಸ್ ವಾಟ್ ಒನ್ ಆಫ್ ದಿ ಇನ್ಕರೆಕ್ಟ್ ಇನ್ಫಾರ್ಮೇಷನ್. ಇದು ನಾವು ಗ್ರೇಸ್ಫುಲ್ಲಿ ಇಲ್ಲಿ ಹ್ಯಾಂಡಲ್ ಮಾಡಿದ್ವಿ. ಓಕೆ, ಗೊತ್ತಾಯ್ತಲ್ಲ? ರೈಟ್ ಔಟರ್ ಜಾಯಿನ್. ಇದಾದಮೇಲೆ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಫುಲ್ ಔಟರ್ ಜಾಯಿನ್. ಅದು ಏನಂತ ನೆಕ್ಸ್ಟ್ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡೋಣ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.